ಬೇರೆ ದಾರಿ ಇಲ್ಲ. ಇಲ್ಲ ಹುಡುಕಿದ್ರೆ 100 ದಾರಿ ಸಿಗುತ್ತೆ ಅಪ್ಪ. ಇದೊಂದನ್ ಬಿಟ್ಟು ನೀನ್ ಬೇರೆ ಏನ್ ಬೇಕಾದ್ರೂ ಹೇಳು, ನಾನು ಅದನ್ನ ಮಾಡ್ತೀನಿ. ಅವಳ ಮುಖ ಮಾತ್ರ ನಾನು ನೋಡೋದಿಲ್ಲ ಅಪ್ಪ. ಅವಳು ನಮಗೆ ಇಲ್ಲಿವರೆಗೂ ಕೊಟ್ಟಿರೋದು ಬರೀ ಕಣ್ಣೀರ್ ಮಾತ್ರ. ಕಣ್ಣೀರು ನಗು ಬದುಕಿನ ಭಾಗ. ಹೌದಪ್ಪ, ಹೌದು. ಸುಖ ದುಃಖ ಬದುಕಿನ ಭಾಗ, ನಾನು ಒಪ್ಕೋತೀನಿ. ಆದ್ರೆ ಬರೀ ಕಣ್ಣೀರ್ ಕೊಡೋದು ದ್ವೇಷದ ಭಾಗ, ಬರೀ ಶಾಪ ಹಾಕೋದು ಶತ್ರುತ್ವದ ಭಾಗ ಅಪ್ಪ. ನಮ್ಮಕ್ಕ ಬದುಕಿದ್ದಾಗ್ಲೇ ಅವಳು ಉಳಿಸ್ಕೊಳಕ್ ಆಗ್ಲಿಲ್ಲ, ಇವಾಗ ನಮ್ಮಕ್ಕನ್ ಕಾಪಾಡ್ತಾಳ. ನಾನು ಅವಳನ್ನ ಹೇಗ್ ನಂಬ್ಲಿ? ದೈವ ಇಚ್ಛೆ ಮೀರೋದು ಅಸಾಧ್ಯ. ವಿಧಿ ಬರೆದದ್ದು ನಡೆಯುತ್ತೆ ನಡೆಯುತ್ತೆ. ವಿಧಿ ಹಾಗೆ ಮಾಡುತ್ತೆ ಅಂದ್ರೆ ಸುಮ್ಮನೆ ಬಿಡ್ಬೇಕಪ್ಪ ನಾವು? ವಿಧಿ ನಮ್ಗೆ ಸಾವು ನೋವನ್ನೇ ಕೊಡುತ್ತೆ ಅಂದ್ರೆ ಅಂತ ವಿಧಿಗೆ ನಾವ್ ಯಾಕಪ್ಪ ಕೈ ಮುಗಿಬೇಕು? ಆಯ್ತು, ಏನೋ ಆಗಿದ್ದಾಗೋಯ್ತು ಅಂತ ಸುಮ್ಮನಾದ್ರೆ ನಾನು ಇಷ್ಟು ವರ್ಷ ನಮ್ಮಕ್ಕನ ಬಂದೆ ಒಂದ್ಸಲ ನೋಡ್ಬೇಕು, ಅವಳ ಹತ್ರ ನನ್ನ ಸೇರ್ಸು ಅಂತ ಎಷ್ಟು ಸಲ ಬೇಡ್ಕೊಂಡಿದ್ದೀನಪ್ಪ. ಆದ್ರೆ ಕೊನೆ ಪಕ್ಷ ನಮ್ಮಕ್ಕ ಆತ್ಮ ಆಗಿ ನನ್ ಕಣ್ಮುಂದೆ ಇರುವಾಗ ಅವಳೇ ನಮ್ಮಕ್ಕ ಅಂತ ನಂಗೆ ಗೊತ್ತು ಮಾಡಿಸ್ಬೋದಿತ್ತಲ್ವಾ ಅಪ್ಪ? ಕೊನೆಗೂ ಅವಳ ದ್ವೇಷನ ಅವಳು ಸಾಧಿಸ್ಕೋಬಿಟ್ಲು. ದೇವಿ ಲೀಲೆ ಅರ್ಥ ಕಷ್ಟ. ಯಾವುದು ನಡೆಯಲ್ಲ, ಯಾವುದು ನಡೆಯಲ್ಲ. ಕಾರಣ ಇಲ್ಲದೆ ಯಾವುದು ನಡೆಯಲ್ಲ. ಕಾರಣನ? ಹಾಗಾದ್ರೆ ಅವಳು ಲೀಲೆ ಇಲ್ದೆ ಯಾವ್ದು ನಡೆಯಲ್ಲ ಆದ್ಮೇಲೆ ಈ ಸಾವು ನೋವು ಅವಳು ಬೇಕಂತಾನೆ ಮಾಡಿದ್ದು ಅಂತ ಆಯ್ತಲ್ಲಪ್ಪ. ಮತ್ತ್ಯಾಕೆ ಅವಳ ಮುಂದೆ ನಾನು ಹೋಗಿ ತಲೆ ಬಾಗ್ಬೇಕು? ಅವಳು ನನ್ನ ಜನ್ಮ ಬಯಲಿ. ಅಪಚಾರ ಸಲ್ಲದು, ಅಪಚಾರ ಸಲ್ಲದು, ದೂಷಣೆ ಸಲ್ಲದು. ಭಯ ಭಕ್ತಿ ಕೋಪ ತಾಪ ಪಾಪ ತಟ್ಟುತ್ತೆ. ತಟ್ಲಿ, ಏನ್ ಪಾಪ ತಟ್ಟುತ್ತೋ ತಟ್ಲಿ ಅಪ್ಪ. ಏನ್ ಬೇಕಾದ್ರೂ ಆಗ್ಲಿ, ನಾನ್ ಮಾತ್ರ ಅವಳ ಮುಂದೆ ತಲೆ ಬಾಗಲ್ಲ. ಅವಳ ಆಶೀರ್ವಾದನ ನಾನು ಪಡೆಯೋದಿಲ್ಲ. 20 ವರ್ಷದಿಂದಾನೆ ನಾನು ಕೇಳಿದ್ದ ಕೊಟ್ಟಿಲ್ಲ ಅವಳು, ನೀ ಕೊಡ್ತಾಳ? ಹೇಳಪ್ಪ, ನಮ್ಮಕ್ಕನ ಕಿತ್ಕೊಂಡವಳ ನನ್ ದೇವಿ ಅಂತ ನಂಬೇಕಾ? ಅವಳ ಮುಂದೆ ನನ್ ತಲೆ ಬಾಗ್ಬೇಕಾ? ಅಮ್ಮ ಕಿತ್ಕೊಂಡಿಲ್ಲ,